ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಅಖಂಡ ದೀಪ ಬೆಳಗೋದು ಹೇಗೆ ನವರಾತ್ರಿಯಲ್ಲಿ, ಹಾಗೆ ನವಧಾನ್ಯಗಳನ್ನು ಮನೆಯಲ್ಲೇ ಬೆಳೆಸೋದು ಹೇಗೆ ಅನ್ನೋದನ್ನು ಎರಡನ್ನು ನೋಡೋಣ. ಈ ಅಖಂಡ ದೀಪ ಅನ್ನೋದು ದೇವರಲ್ಲಿ ಅಂದರೆ ದೀಪದಲ್ಲಿ ದೇವರನ್ನ ಕಾಣೋ ರೀತಿ. ಆ್ಯಂಡ್ ನವಧಾನ್ಯ ಅಂತ ಏನಿದೆ, ಈ ನವ ಅಂದರೆ 9 ದೇವಿಯ 9 ರೂಪಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದು ಅಂತ. ಅಂದರೆ ಇದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆತನ ನಮ್ಮ ಮನೆ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಅಂತ ನಂಬ್ತಾರೆ. ಈ ನವರಾತ್ರಿ ಸಂದರ್ಭದಲ್ಲಿ ಈ ಥರ ಆಚರಣೆ ತುಂಬ ಹಳೆ ಕಾಲದಿಂದ ನಡೆದುಕೊಂಡು ಬಂದಿದೆ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಸೊ ಇದನ್ನು ಮಾಡೋದಕ್ಕೆ ಮುಂಚೆ ಸಂಕಲ್ಪ ಪೂರ್ವಕವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ಗಣಪತಿ ಪೂಜೆನ ಮಾಡಬೇಕು. ಅದಕ್ಕೂ ಮುಂಚೆ ಮನೆಯನ್ನು ಸಾರಿಸಿ ಅಲ್ಲಿ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಒಂದು ಮಣೆ ಮೇಲೂ ರಂಗೋಲಿ ಹಾಕಿ 4 ಕಡೆಗೂ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ, ಹಾಗೆ ನಿಮಗೆ ಯಾವ ಅಮ್ಮನವ್ರ ಫೋಟೋ ಇಷ್ಟ ಆಗುತ್ತೆ ಅವ್ರ ಫೋಟೋನ ತೊಗೊಂಡು ಅದನ್ನೆಲ್ಲ ಒರೆಸಿ ಅರ್ಶಿನ ಕುಂಕುಮ ಅದಕ್ಕೆಲ್ಲ ಹಾಕಿ ಹೂವೆಲ್ಲ ಹಾಕಿ ಆ್ಯಂಡ್ ಅದ್ರ ಮೇಲೆ ಮನೆ ಹತ್ರ ಈಗ ಅಖಂಡ ದೀಪ ಇಡೋದಕ್ಕೆ ಶುರು ಮಾಡಬೇಕು. ನಾನಿಲ್ಲಿ ಇವತ್ತು ಅಡಿಕೆ ತಟ್ಟೆ ಯೂಸ್ ಮಾಡಿದ್ದೀನಿ, ಯಾಕಂದರೆ ಅಕಸ್ಮಾತ್ ನೀರು ಹಾಕಿದಾಗ ನೀರು ಸೋರಿ ಮನೆ ಮೇಲೆಲ್ಲ ಹಾಗೆ ಇದಾಗತ್ತೆ ಅಂತ. ಆ ಅಡಿಕೆ ತಟ್ಟೆ ಮೇಲೆ ಒಂದು ಪ್ಲಾಸ್ಟಿಕ್ ಟ್ರೇ ತೊಗೊಂಡಿದ್ದೀನಿ. ಟ್ರೇಗೆ 4 ಕಡೆಗೂ ನಾನು ಫೋರ್ಕಿಂದ ಅಂದರೆ ಏನೇ ಚಾಕು ಆಗಿರ್ಬೋದು ಏನರಿಂದ ಆಗಿರ್ಬೋದು ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನೀರು ಪಾಟಿಗೆ ಹೇಗೆ ನಾವು ಪ್ಲ್ಯಾಂಟ್ ಎಲ್ಲ ಇದು ಮಾಡ್ತೀವಿ ಅದೇ ಥರನೇ ಆ ಹೋಲ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಪೇಪರ್ ಹಾಕಿದ್ದೀನಿ, ನ್ಯೂಸ್ ಪೇಪರು. ಆಮೇಲೆ ಮಣ್ಣು ಹಾಕಿ ಹಾಗೆ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನವಧಾನ್ಯಗಳು. ನಾನು ನವಧಾನ್ಯ ಸೆಟ್ಟು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ನವಧಾನ್ಯ ಸೆಟ್ ಅಂತಲೇ ಬರುತ್ತೆ, ಅದರಲ್ಲೇ ನಾ 9 ಥರದ ಕಾಳುಗಳು ಹಾಕಿರ್ತಾರೆ. ಸೊ ಅದನ್ನು ನಾನು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ವಾಶ್ ಮಾಡಿ ನೆನೆಸಿ ಹಾಗೆ ಅದು ಮಾರನೇ ದಿನಕ್ಕೆ ಈ ಥರ ಮಣ್ಣು ಮೇಲೆ ಸ್ವಲ್ಪ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಾಗೆ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಿದರೆ ಅಷ್ಟೇ ಮುಗೀತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಚುಮ್ಸ್ಕೋಬೇಕು. ನೀರನ್ನು ಚುಮ್ಸ್ಕೊಂಡು ಹಾಗೆ ಅದು ಸೆಂಟ್ರಲ್ಲಿ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲಿ ನಾನು ದೀಪನ ಇಟ್ಟಿದ್ದೀನಿ. ಇಲ್ಲಿ ದೀಪ ಆಗಿರ್ಬೋದು, ಅಖಂಡ ದೀಪ ಆಗಿರ್ಬೋದು, ಹಾಗೆ ಆ ಮಣ್ಣಿನ ತಟ್ಟೆ ಇದೆ ಅಲ್ವಾ, ಅದನ್ನು ನಾನು ತರಿಸಿದ ಮೇಲೆ ಚೆನ್ನಾಗಿ ವಾಶ್ ಮಾಡಿ ಒಂದು 2 ಅವರ್ ನೀರಲ್ಲಿ ನೆನೆಸಿಡಬೇಕು. ತಟ್ಟೆ ನೆನೆಸಿಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಆ ದೀಪನ ನೀವು 2 ಅವರ್ ನೆನೆಸಿಡೋದ್ರಿಂದ ಏನಾಗುತ್ತೆ ಅಂದರೆ ಆ ಎಣ್ಣೆ ಇದು 9 ದಿನಾನು ಉರಿಯೋದ್ರಿಂದ ಎಣ್ಣೆ ಕುಡಿಯೋದು ಅಂದರೆ ಎಣ್ಣೆ ಸೋರೋದು ಅದೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ದೀಪ ನೀವು ಅಖಂಡ ದೀಪ ತೊಗೊಳ್ಬೇಕಾದ್ರೆ ಈ ರೀತಿಯಾಗಿರೋ ದೀಪನೇ ತೊಗೋಬೇಕು. ಯಾಕಂದರೆ ಬತ್ತಿ ಎಲ್ಲ ಸುಟ್ಟೋಗಲ್ಲ, ಅಥವಾ ಎಣ್ಣೆ ಬತ್ತಿಯಿಂದ ಸೋರಿ ಕೆಳಗಡೆ ಎಲ್ಲ ಇದಾಗೋದಿಲ್ಲ. ಇದಾದರೆ ಇದು ಮುಂದ್ಗಡೆ ತುದಿ ಅಡ್ಡ ಇರೋದ್ರಿಂದ ಈ ರೀತಿ ದೀಪ ನೀವು ತೊಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಎಣ್ಣೆ ವಿಷಯಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂತ ಬಂದರೆ, ನೀವು ಕೊಬ್ಬರಿ ಎಣ್ಣೆ ಅಥವಾ ದೇವರ ಎಣ್ಣೆ ಯಾವುದೇ ಎಣ್ಣೆನ ಯೂಸ್ ಮಾಡ್ಬೋದು. ಆದರೆ ಯಾವತ್ತೂ ತುಪ್ಪ ಯೂಸ್ ಮಾಡಬಾರ್ದು. ತುಪ್ಪ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ, ಉರಿತಾ ಗಟ್ಟಿ ಆಗಿಬಿಡುತ್ತೆ. ಆ್ಯಂಡ್ ದೀಪದಲ್ಲೇ ಅರ್ಧ ತುಪ್ಪ ಇದಾಗ್ಬಿಡುತ್ತೆ. ಯಾವಾಗಲೂ ದೀಪ ಹತ್ರನೇ ನಾವು ನೋಡ್ಕೊಂಡಿರ್ಬೇಕಾಗತ್ತೆ. ಆ್ಯಂಡ್ ಚೆನ್ನಾಗೂ ಉರಿಯೋದಿಲ್ಲ, ಬತ್ತಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಯಾವತ್ತು ಈ ಥರ ಅಖಂಡ ದೀಪಕ್ಕೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ದೇವರ ದೀಪದ ಎಣ್ಣೆ ಅಂತೆಲ್ಲ ಸಿಗುತ್ತೆ ನಿಮಗೆ, ಅದನ್ನು ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆದಲ್ಲಿ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ದೀಪದ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ದೀಪದ ಎಣ್ಣೆನೇ ಬಳಸಿದ್ದೀನಿ. ಸೊ ಇದು ಬತ್ತಿನೂ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಅಖಂಡ ದೀಪ ಎಲ್ಲಿ ತೊಗೊಳ್ತೀರಾ ಅಲ್ಲೇ ನಿಮಗೆ ಬತ್ತಿ ಕೂಡ ಸಿಗುತ್ತೆ. ಹಾಗಾಗಿಲ್ಲ ಅಂದರೆ ನೀವು ಮನೆಯಲ್ಲಿ ಹತ್ತಿ ಇದ್ದರೆ ಹತ್ತಿಯಲ್ಲಿ ಕೂಡ ನೀವು ಬತ್ತಿ ಮಾಡ್ಕೋಬೋದು. ಇಷ್ಟೆಳೆ ಬೇಕು ಅಂದರೆ ಅಷ್ಟೆಳೆ ನೀವು ಮಾಡ್ಕೋಬೋದು. ಹೀಗೆ ಆ ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಅದಕ್ಕೂ ಮುಂಚೆ ತಟ್ಟೆಯಲ್ಲಿ ನಾನು ಸ್ವಸ್ತಿಕನ್ನು ಬರೆದಿದ್ದೆ. ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗಣಪತಿ ಧ್ಯಾನ ಮಾಡಿಕೊಂಡು ಅಮ್ಮನವ್ರ ಧ್ಯಾನ ಮಾಡಿಕೊಂಡು ಅದ್ರ ಮೇಲೆ ಅಖಂಡ ದೀಪನ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಗಣೇಶನ ಮೊದಲು ಪೂಜೆ ಮಾಡಬೇಕಾಗಿರೋದ್ರಿಂದ ಗಣೇಶನ ಕೂಡ ಪಕ್ಕದಲ್ಲಿ ಇಟ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆಯಿಂದ ಗಣೇಶನ ಪೂಜೆ ಮಾಡಿ, ಹಾಗೆ ಅಮ್ಮನವ್ರಿಗೆ ಗಣೇಶನಿಗೆ ಇಬ್ಬರಿಗೂ ನೈವೇದ್ಯ ಎಲ್ಲ ಮಾಡಿ ದೀಪ ಹಚ್ಚಿ ಸಾಂಬ್ರಾಣಿ ಕಟ್ಟಿ ಧೂಪ ದೀಪ ಎಲ್ಲ ತೋರಿಸಿ ಅದಾದಮೇಲೆ ನೈವೇದ್ಯ ಮಾಡಿ ನಮಸ್ಕಾರ ಹಾಕ್ಕೊಂಡು ಇವತ್ತಿಂದು ಅಂದರೆ ಮೊದಲನೇ ನವರಾತ್ರಿನ ಈ ಥರ ಮುಗಿಸ್ದೆ.
ಇವತ್ತು ಮೊದಲನೇದಾಗಿರೋದ್ರಿಂದ ನಾಳೆ ಅಥವಾ ನಾಳಿದ್ದು ಅದು ಮೊಳಕೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಎಲ್ಲರೂ ಅಂತಾರೆ ಆ ಮೊಳಕೆ ಹೊಡೆದು ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ಮನೆಗೆ ಒಳ್ಳೆಯದಾಗತ್ತೆ ಅಂತ ಅಂತಾರೆ. ನೋಡೋಣ, ನಾನು ಅದನ್ನೇ ಹಾಗೆ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮನೆಯ ನವರಾತ್ರಿಯ ಆಚರಣೆ. ಸೊ ನೀವು ಇದನ್ನು ಆರಾಮಾಗಿ ಮಾಡ್ಬೋದು. ಏನು ಅಂತ ಸಾಮಾನು ತರಬೇಕು, ಅಷ್ಟು ಸಾಮಾನು ಬೇಕು, ಇಷ್ಟು ಸಾಮಾನು ಬೇಕು ಅನ್ನೋದು ಏನೂ ಇಲ್ಲ. ಈ ರೀತಿ ಆಚರಣೆಗಳನ್ನು ಮಾಡೋದ್ರಿಂದ ನಮ್ಮ ಮಕ್ಕಳು ಅದನ್ನು ಪಾಲಿಸ್ತಾರೆ, ಹಾಗೆ ನಮ್ಮನೆಗೂ ಒಳ್ಳೆಯದಾಗುತ್ತೆ. ಸೊ ಈ ಅಖಂಡ ದೀಪ ಆಗಿರ್ಬೋದು ಅಥವಾ ಈ ನವಧಾನ್ಯ ಬೆಳೆಯೋದಾಗಿರ್ಬೋದು, ಇದುವರೆಗೂ ಯಾರೂ ಮಾಡದೇ ಇರೋರು ಮತ್ತೆ ಮಾಡಬಾರ್ದು, ಅದೆಲ್ಲ ಯಾವ ಆಚರಣೆಗಳು ಏನಿಲ್ಲ. ನೀವು ಮೊದಲಿನ ಸರಿ ಮಾಡ್ತಾಯಿದ್ರೆ ನೀವು ಖಂಡಿತವಾಗಿ ಮಾಡ್ಬೋದು, ಅಥವಾ ತುಂಬ ವರ್ಷದಿಂದ ಮಾಡಿದ್ರೂ ನಿಮ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೇನು ಸಿಂಪಲ್ಲು, ಚಿಕ್ಕ ಮಕ್ಕಳು ಕೂಡ ನೀವು ಮಾಡ್ಕೊಬೋದು. ಚಿಕ್ಕ ಮಕ್ಕಳು ಇದ್ರೂ ಇದನ್ನು ಮಾಡಿಬಿಡ್ತಾರೆ. ಸೊ ಅವತ್ತಿಂದ ಮಾಡ್ಕೊಂಡು ಬಂದಿಲ್ಲ, ಇವತ್ತು ಮನೇಲಿಲ್ಲ, ಅದು ಪದ್ಧತಿ ಇದ್ರ ಮೇಲೆ ಬರೋದಿಲ್ಲ, ಇದೆಲ್ಲ ನಮ್ಮ ನಂಬಿಕೆ ಮೇಲೆ ಇರುತ್ತೆ. ಸೊ ಈ ಥರ ನೀವು ಅಖಂಡ ದೀಪನ ಹಾಗೆ ನವಧಾನ್ಯನ ಮನೆಯಲ್ಲಿ ಬೆಳೆಸ್ಕೋಬೋದು. ಮೊದಲನೇ ದಿನ ಯೋಗಮಾಯ ಸ್ವರೂಪವಾದ ದೇವಿನ ಪೂಜೆ ಮಾಡ್ತಾರೆ. ಹಾಗೆ ಅವರನ್ನು ಶೈಲಪುತ್ರಿ ಅಂತಲೂ ಕರೀತಾರೆ. ನಾನದು ಶೈಲಪುತ್ರಿಯ ಬಗ್ಗೆ ನಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಏನು ನೈವೇದ್ಯ ಮಾಡಬೇಕು, ಹಾಗೆ ಅದರದ್ದು ಕತೆ ಏನು, ಹಾಗೆ ಶೈಲಪುತ್ರಿ ಅಂತ ಯಾಕೆ ಕರೀತಾರೆ, ಅವರಿಗೆ ಬಣ್ಣ ಯಾವುದು, ಯಾವ ಚಕ್ರದಲ್ಲಿ ಅವರು ಸ್ಥಿತವಾಗಿರ್ತಾರೆ, ಇದೆಲ್ಲದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಹಾಗೆ ಶೈಲಪುತ್ರಿದು ಶ್ಲೋಕ ಕೂಡ ಅದರಲ್ಲೇ ಇದೆ, ಅದನ್ನು ನೆನೆಸ್ಕೊಂಡು ನೀವು ನೈವೇದ್ಯ ಆಗಿರ್ಬೋದು ಅಥವಾ ಇವತ್ತಿನ ಶ್ಲೋಕ ಕೂತ್ಕೊಂಡು ಅದನ್ನು ಕೂಡ ಹೇಳ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮ್ಗೆ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.